ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಷಯಗಳ ಬಗ್ಗೆ ವೀಕ್ಷಕರೇ ನೀವು ನಿಮ್ಮ ಗ್ರಾಮಗಳ ಪಂಚಾಯಿತಿಗಳಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ಇವತ್ತಿನ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲೂ ಕೂಡ ನಾವು ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕೂಡಿದ್ದೀವಿ. ಏನದು ವಿಚಾರ ಅಂತಂದ್ರೆ, ತಮಗೆ ಗೊತ್ತಿದೆ, ನಾವು ಆಯ್ಕೆ ಮಾಡಿ ಕಳಿಸಿದಂತಹ ಜನಪ್ರತಿನಿಧಿಗಳು ವಿಧಾನಸೌಧದಲ್ಲಿ ಕೂತು ಅಲ್ಲಿ ಅಧಿವೇಶನವನ್ನ ನಡೆಸಿ ನಮ್ಮ ಸಮಸ್ಯೆಗಳು ಮತ್ತು ನಮಗೆ ಬೇಕಾದಂತಹ ನೀತಿ ನಿಲುವುಗಳ ಬಗ್ಗೆ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡುಹಿಡಿದು ಅದಕ್ಕೊಂದು ಕಾನೂನು ಮಾಡಿ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಸದನದಲ್ಲಿ ಒಂದು ಆರೋಗ್ಯಕರವಾದಂತಹ ಬೆಳವಣಿಗೆಗಳಿಗೆ ಕಾರಣರಾಗ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿರ್ತೀವಿ ಮತ್ತು ಅಧಿವೇಶನವನ್ನ ಎದುರು ನೋಡ್ತಾ ಇರ್ತೀವಿ. ಯಾಕೆ ಅಂದರೆ ಅಧಿವೇಶನದಲ್ಲಿ ನಮ್ಮ ಭಾಗದ ನಮ್ಮ ಕ್ಷೇತ್ರದ ಶಾಸಕರುಗಳು ಏನು ಮಾತಾಡ್ತಾರೆ, ನಮ್ಮ ಸಮಸ್ಯೆಗಳನ್ನು ಯಾವ ರೀತಿ ಸದನದ ಮುಂದೆ ಇಡ್ತಾರೆ, ಅದರಿಂದ ಯಾವ ರೀತಿಯಂಥ ಪರಿಹಾರಗಳನ್ನು ತೆಗಿತಾರೆ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾವ ರೀತಿ ಆಡಳಿತ ಪ್ರತಿಪಕ್ಷಗಳು ಚರ್ಚೆ ಮಾಡ್ತಾರೆ, ಈ ಎಲ್ಲದರ ಬಗ್ಗೆ ನಾವೆಲ್ಲರೂ ಕೂಡ ತುಂಬಾ ಆಸಕ್ತಿಯಿಂದ ನೋಡ್ತಾ ಇರ್ತೀವಿ. ಯಾಕೆ ಹೇಳಿ, ಸದನ ನಡೆಸೋದಕ್ಕೆ ತಗಲುವ ವೆಚ್ಚ. ಉದಾಹರಣೆಗೆ ಬೆಳಗಾವಿಯಲ್ಲಿ ಏನು ಚಳಿಗಾಲದ ಅಧಿವೇಶನ ನಡೆಯುತ್ತೆ, ಆ ಚಳಿಗಾಲದ ಅಧಿವೇಶನ 10 ದಿನ ನಡೆಯುತ್ತೆ. ಆ 10 ದಿನಕ್ಕೆ ಖರ್ಚಾಗುವಂತಹ ಹಣ ಸುಮಾರು 20 ರಿಂದ 30 ಕೋಟಿ ರೂಪಾಯಿ. ಅದೇ ಬೆಂಗಳೂರಿನಲ್ಲಿ ಸೆಷನ್ ನಡೆದರೆ ಬೆಳಗಾವಿಯ ಅರ್ಧ ಭಾಗ ಅಂದರೆ ಒಂದು ದಿನಕ್ಕೆ 45 ರಿಂದ 50 ಲಕ್ಷ ರೂಪಾಯಿ. ಒಂದು ದಿನಕ್ಕೆ 45 ರಿಂದ 50 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಧಿವೇಶನ ಮಾಡೋಕ್ಕೆ. ಇಷ್ಟು ಕಾಸ್ಟ್ಲಿ ಅಧಿವೇಶನದಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆ ನಡೆಯದೆ, ಯಾವ ಶಾಸಕರುಗಳು, ಯಾವ ಸಚಿವರುಗಳು, ಯಾವ ಅಧಿಕಾರಿಗಳು ಭಾಗಿಯಾಗದೆ ಕಾಟಾಚಾರಕ್ಕೆ ಎಂಬಂತೆ ನಡೆದ್ರೆ ಎಷ್ಟು ಮಯೂರಿ ಬೇಡ. ವೋಟ್ ಹಾಕದವರು, ಟ್ಯಾಕ್ಸ್ ಕಟ್ಟೋರು, ಜನರ ದುಡ್ಡಲ್ಲಿ ನಡೆಸುವಂತಹ ಈ ಅಧಿವೇಶನ, ಇದಕ್ಕೆ ನಾವಿವತ್ತು ಉಪ್ಪು ಖಾರ ಸೇರಿಸಿ ಹೇಳ್ತಿಲ್ಲ. ಸ್ವತಃ ಸ್ಪೀಕರ್ ಅವ್ರು ಗರಂ ಆಗಿದ್ದಾರೆ, ಎದ್ದೋಗಿದ್ದಾರೆ. ಹಿಂಗೆಲ್ಲ ನಡೆಯಲ್ಲ. 4-5 ಸಲ ವಾರ್ನ್ ಮಾಡಿದ್ರು ಕೂಡ ಸಚಿವರು ಉತ್ತರ ಕೊಡೋಕ್ಕಿರಲ್ಲ, ಅಧಿಕಾರಿಗಳು ಉತ್ತರ ಪ್ರಿಪೇರ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ಏನು ನಡೀತಾ ಇದೆ ಅಂತ ಸ್ವತಃ ಸ್ಪೀಕರ್ UT ಖಾದರ್ ಗರಂ ಆಗಿದ್ದಾರೆ. ಅಷ್ಟೇ ಅಲ್ಲ, ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾದ್ನೋ ಬಿದ್ನೋ ಅಂತ ಸಿದ್ದರಾಮಯ್ಯನವರು ಬಂದು ಸಂಧಾನ ಮಾಡಿದ್ದಾರೆ. ಆ ಲೆವೆಲ್ಗೆ ನಮ್ಮ ಸಂಸದೀಯ ನಡವಳಿಕೆಗಳು ಬಿದ್ದು ಹಾಳಾಗೋಗಿದ್ದಾವೆ. ಹಾಗಾದರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸದನದಲ್ಲಿ ಈ ರೀತಿಯಾದಂಥ ಗೈರು ಹಾಜರಿ ಸರಿನಾ ತಪ್ಪ, ಹಾಗಾದರೆ ಇವರಿಗೆ ಬುದ್ಧಿ ಕಲಿಸಬೇಕಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ರಾಧಕ್ಕ ಪಂಚಾಯಿತಿ.